ಅನೇಕ ಕಡೆಗಳಲ್ಲಿ ನಿರಾಶ್ರಿತರಿಗೆ ಅಂತ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಅದರಲ್ಲಿ ಶುಂಠಿಕೊಪ್ಪ ಗಂಜಿ ಕೇಂದ್ರದಲ್ಲಿನ ಪರಿಸ್ಥಿತಿ ಹಾಗೂ ಅಲ್ಲಿನ ಜನರ ದುಸ್ಥಿತಿಯ ಬಗ್ಗೆ ನಮ್ಮ ವರದಿಗಾರರು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನ್ಯೂಸ್ 18 ತಂಡ ಸಾಕಷ್ಟು ಮಡಿಕೇರಿಯ ಎಲ್ಲ ಗಂಜಿ ಕೇಂದ್ರಗಳಿಗೆ ವಿಸಿಟ್ ಅನ್ನ ಕೊಡ್ತಾ ಇದೆ. ಅಲ್ಲಿಗೆ ಹೋಗಿ ಸಾಕಷ್ಟು ಜನರ ಸಮಸ್ಯೆಗಳೇನು, ಅವರಿಗೆ ಸದ್ಯದ ನೀಡ್ಸ್ಗಳೇನು, ಏನೇನು ಬೇಕು ಅವರಿಗೆ ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ರಿಪೋರ್ಟ್ಗಳನ್ನ ಮಾಡ್ತಾ ಇದ್ವಿ. ಅಲ್ಲಿನ ಜನರ ಜೊತೆ ಮಾತಾಡಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಅವರು ಸಾಕಷ್ಟು ಅವರ ಕಣ್ಣೀರಾಗಿರ್ಬೋದು, ಅವರ ಕಷ್ಟಗಳನ್ನಾಗಿರ್ಬೋದು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸಾಕಷ್ಟು ಗಂಜಿ ಕೇಂದ್ರದಿಂದ ಎಷ್ಟು ದಿನದಿಂದ ಇದ್ದೀರಾ, ಯಾವ ರೀತಿ ಇದೆ ಸೌಲಭ್ಯಗಳೆಲ್ಲ ನಿಮಗೆ ಅಂತ? ನಾವು ಗಂಜಿ ಕೇಂದ್ರದಿಂದ ಅಲ್ಲೇ 3 ದಿನದಿಂದ ಇದ್ದೀವಿ. ಇಲ್ಲಿ ಎಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ. ಎಲ್ಲ ಊಟ ವಸತಿ ಊಟ ಸಿಗ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ಅಂದ್ರೆ ನಮಗೆ ಎಲ್ಲ ಸಿಕ್ಕಿದ್ರು ಸಮೇತ ನಮಗೆ ಇದು ತಾತ್ಕಾಲಿಕವಾಗಿ ಇರೋದು, ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಮಕ್ಕಳ ವಿದ್ಯಾಭ್ಯಾಸ, ನಾವು ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಈಗಾಗಲೇ ಅರ್ಧದಿಂದ ನಾವು ಮಕ್ಕಳ ವಿದ್ಯಾಭ್ಯಾಸನ ನಿಲ್ಸಿದೀವಿ. ನಾವು ಶುಕ್ರವಾರ ಬೆಳಗಿಂದನೇ ಇಲ್ಲಿ ಇದ್ದೀವಿ ಮೇಡಮ್. ನಮಗೆ ಊಟ ತಿಂಡಿಗೆ ಏನೂ ತೊಂದರೆ ಇಲ್ಲ, ಮೆಡಿಸಿನ್ ಕೊಡ್ತಿದ್ದಾರೆ, ಬಟ್ಟೆ ಬರೆ ಕೊಡ್ತಿದ್ದಾರೆ, ಎಲ್ಲವೂ ಸೌಕರ್ಯ ಇದೆ. ಆದರೆ ನಮಗೆ ಮುಂದಿನ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಏನಿಲ್ಲದೆ ನಾವು ಹೇಗೆ ಹೋಗಿ ಜೀವಮಾನ ಮಾಡಬೇಕು ಅಂತ ಹೇಳೋದೇ ಭಯ ಆಗ್ತಿದೆ. ಸಾಕಷ್ಟು ಜನ ಇಲ್ಲಿ ಇವಾಗಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ಕೂಡ ಮಾತಾಡ್ಸೋಣ. ಏನ್ ಹೆಸರು ನಿಂದು? ಮಹೇಂದ್ರ. ಎಲ್ಲಿಂದ ಬಂದಿದ್ಯಾ? ಹಾಲೇರಿ. ಏನಾಗಿದೆ ಮನೆ ಹತ್ರ ಸಿಚುವೇಶನ್? ಮಳೆ ಎಲ್ಲ ಜೋರ್ ಬಂದ ಏನಾದ್ರೂ ಆಗಿದ್ಯಾ, ಹೇಗೆ ಅಂತ? ಕುಸ್ತು ಬಿದ್ದಿದೆ, ಆಮೇಲೆ ಮನೆಯೆಲ್ಲ ಕೊಚ್ಚಿ ಹೋಗುಂಟು, ಮತ್ತೆ ಸರ್ಟಿಫಿಕೇಟ್ ಎಲ್ಲ ಮಣ್ಣಲ್ಲಿ ಆಗು. ಇದು ಸ್ಕೂಲ್ ಮಕ್ಕಳ ಒಂದು ಪರಿಸ್ಥಿತಿ. ಓದೋದಕ್ಕೆ ಬುಕ್ಸ್ ಇದ್ರು ಕೂಡ ಮನೆಯಲ್ಲಿ ಅದೊಂದು ಮನೆ ಕೊಚ್ಚಿ ಹೋಗೋದ್ರ ಜೊತೆಗೆ ಸ್ಕೂಲ್ ಬುಕ್ಗಳು ಕೂಡ ಕೊಚ್ಚಿ ಹೋಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಒಂದಷ್ಟು ವಯಸ್ಸಾದವರು ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಸೋಣ. ನಮಸ್ತೆ ಅಮ್ಮ. ಏನಾಗಿದೆ ಮನೆ ಕಡೆ ಎಲ್ಲ, ಯಾವ ರೀತಿ ಇದೆ? ಎಲ್ಲ ಜರ್ತು ಬಿದ್ದು ಮನೆ ಎಲ್ಲ ಇಲ್ಲದಾಗಿದೆ, ಕುಸ್ತು ಬಿದ್ದಿದೆ, ಮನೆ ಇಲ್ಲ ಕೂರ್ಲಿಕ್ಕೆ. ಇಲ್ಲೊಬ್ಬ ಬಾಲಕ ಕೂಡ ಇದ್ದಾನೆ. ಯಾವ ಕ್ಲಾಸ್ ಓದ್ತಿದ್ಯಾ? 9th ಸ್ಟ್ಯಾಂಡರ್ಡ್. ಸ್ಕೂಲ್ಗೆ ಹೋಗದೆ ಎಷ್ಟು ದಿನ ಆಯ್ತು? 1 ತಿಂಗಳ ಹತ್ರ ಆಯ್ತು. ಏನಾಗಿದೆ ಮನೆ ಹತ್ರ? ಸ್ಕೂಲ್ ಬುಕ್ಸ್ ಎಲ್ಲ ಇದೆಯಾ? ಇಲ್ಲ ಸರ್, ಸ್ಕೂಲ್ ಬುಕ್ ಎಲ್ಲ ಇದೆ. ಇದರಿಂದ ವಿದ್ಯೆ ಹಾಳಾಯ್ತದೆ ಅಂತ ಸ್ವಲ್ಪ ಬೇಜಾರ, ತುಂಬಾ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗ್ತದೆ. ವಿದ್ಯೆದು ಬುಕ್ ಎಲ್ಲ ಅಲ್ಲೇ ಆಗಿದೆ. ಎಲ್ಲ ಮಕ್ಕಳ ರೀಸನ್ ಕೂಡ ಅದೇ, ಸ್ಕೂಲ್ಗೆ ಹೋಗ್ಬೇಕು ಆದ್ರೆ ಸ್ಕೂಲ್ಗೆ ಹೋಗೋಕೆ ದಾರಿ ಇಲ್ಲ, ಅಥವಾ ಬುಕ್ ಕಳ್ದೋಗ್ಬಿಟ್ಟಿದೆ, ಅಥವಾ ಮನೆನೇ ಬಿದ್ದೋಗ್ಬಿಟ್ಟಿದೆ ಅನ್ನೋಂಥ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ ಕೂಡ ಸಾಕಷ್ಟು ಜನರು ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಕೆಳಗೆ ಒಂದಷ್ಟು ಜನ ಆದ್ರೆ ಮೇಲೆ ಕೂಡ ಮಕ್ಕಳು, ಒಂದು ಫ್ಯಾಮಿಲಿ ಎಲ್ಲವೂ ಕೂಡ ಇದೆ ಇಲ್ಲಿ. ಎಲ್ಲರೂ ಕೂಡ ಒಂದು ಇವಾಗಷ್ಟೇ ಊಟ ಮಾಡ್ಕೊಂಡ್ ಬಂದು ಒಂದು ಮಲಗುವ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಒಳಗಡೆ ಹೋಗ್ತಾ ಇದ್ರೆ ಇವತ್ತಿನ ಊಟದ ಫೆಸಿಲಿಟಿಯನ್ನ ಇಲ್ಲಿ ಮಾಡಿಕೊಡ್ತಾ ಇದೆ. ಊಟದ ಜೊತೆಗೆ ಹಣ್ಣು, ಫ್ರೂಟ್ಸ್ ಎಲ್ಲವನ್ನ ಕೂಡ ಇಲ್ಲಿ ನೀಡ್ತಾ ಇರುವಂತದ್ದು ಎಲ್ಲರಿಗೂ ಕೂಡ. ಇಲ್ಲಿ ಇವ್ರ ಜೊತೆ ಮಾತಾಡ್ಸಿದ್ರೆ, ಸರ್ ಹೇಗಿದೆ ಗಂಜಿ ಕೇಂದ್ರದಲ್ಲಿ? ಗಂಜಿ ಕೇಂದ್ರದಲ್ಲಿ ಊಟ ಅದಕ್ಕೆ ಏನು ತೊಂದರೆ ಇಲ್ಲ ಮೇಡಮ್. ಏನಂದ್ರೆ ನಮಗೆ ಇವಾಗ ಇರ್ಲಿಕ್ಕೆ ಮನೆ ಮುಖ್ಯವಾಗಿರ್ಬೇಕಾಗಿರೋದು ಮನೆ, ಮತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ. ಪಾಪ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇವಾಗ 3-4 ದಿನದಿಂದ ವಿದ್ಯಾಭ್ಯಾಸನೇ ಇಲ್ಲ. ಫಸ್ಟ್ ನಾವು ಶುಂಠಿಕೊಪ್ಪದವರಿಗೆ ಕಾಲ್ ಮಾಡಿದೀವಿ ಮೇಡಮ್, ಬಂದ್ಬಿಟ್ಟು ನಮ್ಮನ್ನ ನೀವು ಆದಷ್ಟು ಟ್ರೈ ಮಾಡಿ, ನಾವು ಬರ್ತೀವಿ, ನಿಮಗೆ ಶುಂಠಿಕೊಪ್ಪದ ಬಂದು ಕಾಪಾಡ್ತೀವಿ ಅಂತ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅವರು ನಮಗೋಸ್ಕರ ಹಗಲು ರಾತ್ರಿ ಅವ್ರ ಮನೆಯವರು ಮಕ್ಕಳನ್ನ ಎಲ್ಲ ಬಿಟ್ಟು ನಮಗೋಸ್ಕರ ಜೀವ ಬಿಟ್ಟು ನಮಗೆ ನಮ್ಮ ಸೇವೆ ಮಾಡ್ತಿದ್ದಾರೆ ಮೇಡಮ್. ಶುಂಠಿಕೊಪ್ಪದವರಿಗೆಲ್ಲ ತುಂಬಾ ಧನ್ಯವಾದ ನಾನು ತಿಳಿಸ್ತೀನಿ. ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಕೂಡ ಒಂದಷ್ಟು ಜನ ಇಲ್ಲಿರುವಂತದ್ದು. ಸೊ ಅವ್ರ ಜೊತೆ ಏನೇನು ಊಟಗಳಿರುತ್ತೆ, ಯಾವ ರೀತಿ ಊಟದ ಫೆಸಿಲಿಟಿಯನ್ನ ಮಾಡ್ತೀರಾ ಅನ್ನೋದಂತ ಕೇಳೋದಾದ್ರೆ, ಊಟ ಚೆನ್ನಾಗಿದೆ ಅಂತ ಕೂಡ ಜನರು ಹೇಳ್ತಾ ಇದ್ರು. ಸೊ ಏನೇನ್ ಫೆಸಿಲಿಟಿಗಳನ್ನ ಮಾಡ್ತಾ ಇದ್ದೀರಿ? ಎಲ್ಲಾ ರೀತಿಯಾದ ಥಿಂಗ್ಸ್ ನ ಕಳ್ಸಿಕೊಟ್ಟಿದೆ. ಎಲ್ಲಾ ಸೇವಾ ಸಂಸ್ಥೆಯಿಂದ ಮತ್ತೆ ಸಂಘ ಸಂಸ್ಥೆಗಳಿಂದ ಎಲ್ಲಾರು ಕಳ್ಸಿಕೊಟ್ಟಿದ್ದಾರೆ. ಏನ್ ತೊಂದರೆ ಇಲ್ಲ, ಥಿಂಗ್ಸ್ ಗೆ ಏನ್ ತೊಂದರೆ ಇಲ್ಲ. ಅದೇ ರೀತಿ ಕಂಪ್ಲೀಟ್ ಇವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಊಟ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ.
ಎಸ್, ಇದಿಷ್ಟು ಸಾಕಷ್ಟು ಜನ ಈ ನಿರಾಶ್ರಿತರ ಕೇಂದ್ರದಲ್ಲಿರೋರು ಒಂದಷ್ಟು ಮಾಹಿತಿಗಳನ್ನ ನೀಡ್ತಾರೆ. ಒಂದಷ್ಟು ಅವರ ಕಷ್ಟಗಳು, ಸ್ಟೂಡೆಂಟ್ಸ್ಗಳು ಅವ್ರ ಸ್ಕೂಲ್ಗೆ ಹೋಗಕ್ ಆಗೋದಿಲ್ಲ, ಸ್ಕೂಲ್ನ ಬುಕ್ಗಳೆಲ್ಲ ಕಳೆದೋಗಿದೆ, ನಮ್ಗೆ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ಗಳನ್ನ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಹೇಳಿದ್ರೆ ಒಂದಷ್ಟು ನಿರಾಶ್ರಿತರು ಮುಂದೆ ಇಷ್ಟು ದಿನ 4 ದಿನ 5 ದಿನ ಇಲ್ಲಿರ್ಬೋದು, ಬಟ್ ಮುಂದಕ್ಕೆ ಏನ್ ಮಾಡೋದು ಅನ್ನೋಂತ ಒಂದು ಕ್ವಶನ್ ಅನ್ನ ನೀಡ್ತಾ ಇದ್ದಾರೆ. ನಮ್ಮ ಕ್ಯಾಮರಾ ಪರ್ಸನ್ ಶಿವು ಜೊತೆ ರಕ್ಷಾ ಜಾಸ್ಮಿ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಇನ್ನು ಕೇರಳದಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿತ್ತು. ಇಲ್ಲಿವರೆಗೂ 370 ಮಂದಿ ಸಾವನ್ನಪ್ಪಿದ್ದು 9 ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನಿರಂತರ ಮಳೆಯಿಂದಾಗಿ ಕಂಗಾಲಾಗಿದ್ದ ಜನರಿಗೆ ವರುಣ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾನೆ. ಮುಂದಿನ 5 ದಿನಗಳ ಕಾಲ ಮಳೆ ಸುರಿಯೋ ಸಾಧ್ಯತೆ ಕಡಿಮೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಜನರಿಗೆ ಸಮಾಧಾನ ತಂದಿದೆ. ಈ ನಡುವೆ 15 ದಿನಗಳಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಿಂದ ರೆಡ್ ಅಲರ್ಟ್ ವಾಪಸ್ ಪಡೆದುಕೊಂಡಿದೆ. ಇದೀಗ ರಕ್ಷಣಾ ಕಾರ್ಯಾಚರಣೆ ಹಾಗೂ ಜನರಿಗಾಗಿರೋ ನಷ್ಟದ ಪ್ರಮಾಣದ ಲೆಕ್ಕ ಹಾಕೋ ಕೆಲಸ ನಡೀತಾ ಇದೆ. ಇದಿಷ್ಟು ಇವತ್ತಿನ ಕನ್ನಡ ನಾಡಿಯಲ್ಲಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.